ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಅವರ ಪಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಳಿತಿದ್ರು. ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಪ್ರಯಾಣದ ವೇಳೆ ಮೂವರು ಕೂಡ ಮಾತನಾಡ್ತಾ ಮನಸಾರೆ ನಕ್ಕು ಖುಷಿಪಟ್ಟಿದ್ದಾರೆ. ಏನೆಲ್ಲ ಮಾತುಕತೆ ನಡೀತು ನೋಡಿ. ಪ್ರಧಾನಿ ಮೋದಿ ಎಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು ಎಲ್ಲೆಲ್ಲೂ ನಮೋ ಮೋದಿ ಜೋರಾಗಿತ್ತು. ಪ್ರತಿ ಬಾರಿ ಮೋದಿ ಜನರ ಮನಸ್ಸು ಗೆಲ್ಲೋದು ಅವರ ಸರಳತೆಯ ಸ್ವಭಾವದಿಂದ ಅಂದ್ರೆ ತಪ್ಪಾಗಲ್ಲ. ಮೆಟ್ರೋದಲ್ಲಿ ಪ್ರಯಾಣಕ್ಕೂ ಮುನ್ನ ಯುಪಿಐ ಮೂಲಕ ಮೋದಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದ್ರು. ಮೋದಿ ಜೊತೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು. ಪ್ರಯಾಣದ ವೇಳೆ ನಾಯಕರ ದಿಗ್ಗಜರ ಕಾಮಿಡಿ. ಮೆಟ್ರೋದಲ್ಲಿ ಮನಸಾರೆ ನಕ್ಕ ಮೋದಿ, ಸಿದ್ದು, ಡಿಕೆಶಿ. ನಮ್ಮ ಮೆಟ್ರೋ ಪ್ರಯಾಣದ ವೇಳೆ ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮನಸಾರೆ ನಕ್ಕಿದ್ದಾರೆ. ನಾಯಕರ ತಮಾಷೆಯ ಮಾತುಕತೆ ವಿಡಿಯೋ ಇದೀಗ ಎಲ್ಲರ ಗಮನ ಸೆಳೆದಿದೆ. ಮನಸಾರೆ ನಕ್ಕರು ಮೋದಿ, ಸಿದ್ದು, ಡಿಕೆಶಿ. ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಪಕ್ಕದಲ್ಲಿ ಸಿದ್ದರಾಮಯ್ಯ ಕುಳಿತಿದ್ರು. ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ದರು. ಪ್ರಯಾಣದ ವೇಳೆ ಮೂವರು ಮಾತನಾಡ್ತಾ ಮನಸಾರೆ ನಕ್ಕಿದ್ದಾರೆ. ವಿರೋಧ ಪಕ್ಷದವರು ಅನ್ನೋದನ್ನ ಮರೆತು ಮಾತಾಡಿದ್ದು ಎಲ್ಲರ ಗಮನ ಸೆಳೆದಿದೆ. ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕಾಮಿಡಿ ಶುರು ಮಾಡಿದ್ದೇ ಸಿದ್ದರಾಮಯ್ಯ. ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎಂದು ಸಿದ್ದರಾಮಯ್ಯ ಹೇಳಿದಾಗ ಸಾರ್ವಜನಿಕರು ಹಾಗೂ ರಾಜ್ಯ ನಾಯಕರು ನಕ್ಕಾಗ ಸಿಎಂ ಕೂಡ ಏನ್ರಿ ಎಲ್ಲ ನಗ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿ ನಗೆ ಬೀರಿದರು. ಭಾಷಣದ ಬಳಿಕ ಪ್ರಧಾನಿ ಬಳಿ ಕುಳಿತುಕೊಳ್ಳುವಾಗಲೂ ಸಣ್ಣ ಮಾತುಕತೆಯನ್ನ ನಡೆಸಿ ಪ್ರಧಾನಿ ಮುಖದಲ್ಲೂ ನಗು ತರಿಸಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಅವರ ಪಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಳಿತಿದ್ರು. ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಪ್ರಯಾಣದ ವೇಳೆ ಮೂವರು ಕೂಡ ಮಾತನಾಡ್ತಾ ಮನಸಾರೆ ನಕ್ಕು ಖುಷಿಪಟ್ಟಿದ್ದಾರೆ. ಏನೆಲ್ಲ ಮಾತುಕತೆ ನಡೀತು ನೋಡಿ. ಪ್ರಧಾನಿ ಮೋದಿ ಎಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು ಎಲ್ಲೆಲ್ಲೂ ನಮೋ ಮೋದಿ ಜೋರಾಗಿತ್ತು. ಪ್ರತಿ ಬಾರಿ ಮೋದಿ ಜನರ ಮನಸ್ಸು ಗೆಲ್ಲೋದು ಅವರ ಸರಳತೆಯ ಸ್ವಭಾವದಿಂದ ಅಂದ್ರೆ ತಪ್ಪಾಗಲ್ಲ. ಮೆಟ್ರೋದಲ್ಲಿ ಪ್ರಯಾಣಕ್ಕೂ ಮುನ್ನ ಯುಪಿಐ ಮೂಲಕ ಮೋದಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದ್ರು. ಮೋದಿ ಜೊತೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು. ಪ್ರಯಾಣದ ವೇಳೆ ನಾಯಕರ ದಿಗ್ಗಜರ ಕಾಮಿಡಿ. ಮೆಟ್ರೋದಲ್ಲಿ ಮನಸಾರೆ ನಕ್ಕ ಮೋದಿ, ಸಿದ್ದು, ಡಿಕೆಶಿ. ನಮ್ಮ ಮೆಟ್ರೋ ಪ್ರಯಾಣದ ವೇಳೆ ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮನಸಾರೆ ನಕ್ಕಿದ್ದಾರೆ. ನಾಯಕರ ತಮಾಷೆಯ ಮಾತುಕತೆ ವಿಡಿಯೋ ಇದೀಗ ಎಲ್ಲರ ಗಮನ ಸೆಳೆದಿದೆ. ಮನಸಾರೆ ನಕ್ಕರು ಮೋದಿ, ಸಿದ್ದು, ಡಿಕೆಶಿ. ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಪಕ್ಕದಲ್ಲಿ ಸಿದ್ದರಾಮಯ್ಯ ಕುಳಿತಿದ್ರು. ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ದರು. ಪ್ರಯಾಣದ ವೇಳೆ ಮೂವರು ಮಾತನಾಡ್ತಾ ಮನಸಾರೆ ನಕ್ಕಿದ್ದಾರೆ. ವಿರೋಧ ಪಕ್ಷದವರು ಅನ್ನೋದನ್ನ ಮರೆತು ಮಾತಾಡಿದ್ದು ಎಲ್ಲರ ಗಮನ ಸೆಳೆದಿದೆ. ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕಾಮಿಡಿ ಶುರು ಮಾಡಿದ್ದೇ ಸಿದ್ದರಾಮಯ್ಯ. ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎಂದು ಸಿದ್ದರಾಮಯ್ಯ ಹೇಳಿದಾಗ ಸಾರ್ವಜನಿಕರು ಹಾಗೂ ರಾಜ್ಯ ನಾಯಕರು ನಕ್ಕಾಗ ಸಿಎಂ ಕೂಡ ಏನ್ರಿ ಎಲ್ಲ ನಗ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿ ನಗೆ ಬೀರಿದರು. ಭಾಷಣದ ಬಳಿಕ ಪ್ರಧಾನಿ ಬಳಿ ಕುಳಿತುಕೊಳ್ಳುವಾಗಲೂ ಸಣ್ಣ ಮಾತುಕತೆಯನ್ನ ನಡೆಸಿ ಪ್ರಧಾನಿ ಮುಖದಲ್ಲೂ ನಗು ತರಿಸಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ಮೋದಿ ಅವರ ಪಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಳಿತಿದ್ರು. ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಪ್ರಯಾಣದ ವೇಳೆ ಮೂವರು ಕೂಡ ಮಾತನಾಡ್ತಾ ಮನಸಾರೆ ನಕ್ಕು ಖುಷಿಪಟ್ಟಿದ್ದಾರೆ. ಏನೆಲ್ಲ ಮಾತುಕತೆ ನಡೀತು ನೋಡಿ. ಪ್ರಧಾನಿ ಮೋದಿ ಎಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು ಎಲ್ಲೆಲ್ಲೂ ನಮೋ ಮೋದಿ ಜೋರಾಗಿತ್ತು. ಪ್ರತಿ ಬಾರಿ ಮೋದಿ ಜನರ ಮನಸ್ಸು ಗೆಲ್ಲೋದು ಅವರ ಸರಳತೆಯ ಸ್ವಭಾವದಿಂದ ಅಂದ್ರೆ ತಪ್ಪಾಗಲ್ಲ.
ಮೆಟ್ರೋದಲ್ಲಿ ಪ್ರಯಾಣಕ್ಕೂ ಮುನ್ನ ಯುಪಿಐ ಮೂಲಕ ಮೋದಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದ್ರು. ಮೋದಿ ಜೊತೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು. ಪ್ರಯಾಣದ ವೇಳೆ ನಾಯಕರ ದಿಗ್ಗಜರ ಕಾಮಿಡಿ. ಮೆಟ್ರೋದಲ್ಲಿ ಮನಸಾರೆ ನಕ್ಕ ಮೋದಿ, ಸಿದ್ದು, ಡಿಕೆಶಿ. ನಮ್ಮ ಮೆಟ್ರೋ ಪ್ರಯಾಣದ ವೇಳೆ ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮನಸಾರೆ ನಕ್ಕಿದ್ದಾರೆ. ನಾಯಕರ ತಮಾಷೆಯ ಮಾತುಕತೆ ವಿಡಿಯೋ ಇದೀಗ ಎಲ್ಲರ ಗಮನ ಸೆಳೆದಿದೆ. ಮನಸಾರೆ ನಕ್ಕರು ಮೋದಿ, ಸಿದ್ದು, ಡಿಕೆಶಿ. ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಪಕ್ಕದಲ್ಲಿ ಸಿದ್ದರಾಮಯ್ಯ ಕುಳಿತಿದ್ರು. ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ದರು. ಪ್ರಯಾಣದ ವೇಳೆ ಮೂವರು ಮಾತನಾಡ್ತಾ ಮನಸಾರೆ ನಕ್ಕಿದ್ದಾರೆ. ವಿರೋಧ ಪಕ್ಷದವರು ಅನ್ನೋದನ್ನ ಮರೆತು ಮಾತಾಡಿದ್ದು ಎಲ್ಲರ ಗಮನ ಸೆಳೆದಿದೆ. ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕಾಮಿಡಿ ಶುರು ಮಾಡಿದ್ದೇ ಸಿದ್ದರಾಮಯ್ಯ. ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎಂದು ಸಿದ್ದರಾಮಯ್ಯ ಹೇಳಿದಾಗ ಸಾರ್ವಜನಿಕರು ಹಾಗೂ ರಾಜ್ಯ ನಾಯಕರು ನಕ್ಕಾಗ ಸಿಎಂ ಕೂಡ ಏನ್ರಿ ಎಲ್ಲ ನಗ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿ ನಗೆ ಬೀರಿದರು. ಭಾಷಣದ ಬಳಿಕ ಪ್ರಧಾನಿ ಬಳಿ ಕುಳಿತುಕೊಳ್ಳುವಾಗಲೂ ಸಣ್ಣ ಮಾತುಕತೆಯನ್ನ ನಡೆಸಿ ಪ್ರಧಾನಿ ಮುಖದಲ್ಲೂ ನಗು ತರಿಸಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಅವರ ಪಕ್ಕದಲ್ಲೇ ಸಿಎಂ ಸಿದ್ದರಾಮಯ್ಯ ಕುಳಿತಿದ್ರು. ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಪ್ರಯಾಣದ ವೇಳೆ ಮೂವರು ಕೂಡ ಮಾತನಾಡ್ತಾ ಮನಸಾರೆ ನಕ್ಕು ಖುಷಿಪಟ್ಟಿದ್ದಾರೆ. ಏನೆಲ್ಲ ಮಾತುಕತೆ ನಡೀತು? ಪ್ರಧಾನಿ ಮೋದಿ ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು ಎಲ್ಲೆಲ್ಲೂ ನಮೋ ಮೋಡಿ ಜೋರಾಗಿತ್ತು. ಪ್ರತಿ ಬಾರಿ ಮೋದಿ ಜನರ ಮನಸ್ಸು ಗೆಲ್ಲೋದು ಅವರ ಸರಳತೆಯ ಸ್ವಭಾವದಿಂದ ಅಂದ್ರೆ ತಪ್ಪಾಗಲ್ಲ. ಮೆಟ್ರೋದಲ್ಲಿ ಪ್ರಯಾಣಕ್ಕೂ ಮುನ್ನ ಯುಪಿಐ ಮೂಲಕ ಮೋದಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದ್ರು. ಮೋದಿ ಜೊತೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು. ಪ್ರಯಾಣದ ವೇಳೆ ನಾಯಕರ ದಿಗ್ಗಜರ ಕಾಮಿಡಿ. ಮೆಟ್ರೋದಲ್ಲಿ ಮನಸಾರೆ ನಕ್ಕ ಮೋದಿ, ಸಿದ್ದು, ಡಿಕೆಶಿ. ನಮ್ಮ ಮೆಟ್ರೋ ಪ್ರಯಾಣದ ವೇಳೆ ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮನಸಾರೆ ನಕ್ಕಿದ್ದಾರೆ. ನಾಯಕರ ತಮಾಷೆಯ ಮಾತುಕತೆ ವಿಡಿಯೋ ಇದೀಗ ಎಲ್ಲರ ಗಮನ ಸೆಳೆದಿದೆ. ಮನಸಾರೆ ನಕ್ಕರು ಮೋದಿ, ಸಿದ್ದು, ಡಿಕೆಶಿ. ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಪಕ್ಕದಲ್ಲಿ ಸಿದ್ದರಾಮಯ್ಯ ಕುಳಿತಿದ್ರು. ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ದರು. ಪ್ರಯಾಣದ ವೇಳೆ ಮೂವರು ಮಾತನಾಡ್ತಾ ಮನಸಾರೆ ನಕ್ಕಿದ್ದಾರೆ. ವಿರೋಧ ಪಕ್ಷದವರು ಅನ್ನೋದನ್ನ ಮರೆತು ಮಾತಾಡಿದ್ದು ಎಲ್ಲರ ಗಮನ ಸೆಳೆದಿದೆ. ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕಾಮಿಡಿ ಶುರು ಮಾಡಿದ್ದೇ ಸಿದ್ದರಾಮಯ್ಯ. ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎಂದು ಸಿದ್ದರಾಮಯ್ಯ ಹೇಳಿದಾಗ ಸಾರ್ವಜನಿಕರು ಹಾಗೂ ರಾಜ್ಯ ನಾಯಕರು ನಕ್ಕಾಗ ಸಿಎಂ ಕೂಡ ಏನ್ರಿ ಎಲ್ಲ ನಗ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿ ನಗೆ ಬೀರಿದರು. ಭಾಷಣದ ಬಳಿಕ ಪ್ರಧಾನಿ ಬಳಿ ಕುಳಿತುಕೊಳ್ಳುವಾಗಲೂ ಸಣ್ಣ ಮಾತುಕತೆಯನ್ನ ನಡೆಸಿ ಪ್ರಧಾನಿ ಮುಖದಲ್ಲೂ ನಗು ತರಿಸಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.